ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ಹಾಸನದ ಗೌರ್ಮೆಂಟ್ ಹಾಸ್ಪಿಟಲ್, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, 3rd ಫ್ಲೋರ್ ICU ಹತ್ರ ಇದು. ಚೇರ್ಗಳ ವ್ಯವಸ್ಥೆ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು ಎಲ್ಲರೂ ಕೆಳಗಡೆನೇ ಕೂತ್ಕೊಂಡಿದ್ದಾರೆ. ಅಲ್ಲಿ 1-2 ಚೇರ್ ಅಷ್ಟೇ ಚೆನ್ನಾಗಿರೋದು, ಇನ್ನೆಲ್ಲ ಚೇರು ಚೆನ್ನಾಗಿಲ್ಲ. ಕೂತ್ಕೊಂಡ್ರೆ ಅದು ಮುರಿದೋಗಿದ್ದಾವೆ, ಕೆಳಗಡೆ ಬಿದ್ದೋಗೋದೆ ಕೂತ್ಕೊಂಡಿರೋರು. ಈ ವಯಸ್ಸಾದವರು, ಅಂಗವಿಕಲರು ಇವರೆಲ್ಲ ಬಂದು ಏನು ಮಾಡ್ತಾರೋ ಅವ್ರಿಗೆಲ್ಲ ಕೆಳಗಡೆ ಕೂರೋಕ್ಕಾಗುತ್ತಾ? ಒಳಗಡೆ ICUನಲ್ಲಿ ಪೇಷಂಟ್ ಇರ್ತಾರೆ, ಹೊರಗಡೆ ಕಾಯ್ಕೊಂಡು ಕೂತ್ಕೊಬೇಕು. ನೀವು ಇನ್ಸ್ಪೆಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ಇಲ್ಲಿ ನೋಡಿದ್ರೆ ವ್ಯವಸ್ಥೆನೇ ಸರಿ ಇಲ್ಲ. ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಅಷ್ಟೇ ಚಾಪೆ ಹಾಸ್ಕೊಂಡು ಕೆಳಗಡೆನೇ ಕೂತ್ಕೊಂಡಿದ್ದಾರೆ. ಚೇರ್ ಅಂತೂ ಅವನು ನೋಡೋಕ್ಕಷ್ಟೇ ಚೇರು, ಬಟ್ ಅವು ಚೇರ್ಗಳೇ ಅಲ್ಲ. ಆ ಚೇರ್ಗಳ ಅವಸ್ಥೆ ಹೇಗಾಗಿದೆ ಅಂತ ಹೇಳಿ ನೋಡಿ ನೀವು. ಆ ಚೇರಲ್ಲಿ ಏನೂ ಇಲ್ಲ. ಆ ಚೇರ್ಗಳಲ್ಲಿ ನಾವು ಚೇರ್ ಹಾಕಿದ್ದೀವಿ ಅಂತ ಹಾಕಿದಾರೋ ಏನೋ ಒಂದು ಗೊತ್ತಾಗ್ತಾಯಿಲ್ಲ. ಬಟ್ ನಾನು ಹೋದಾಗ ನಮಗೂ ಬೇಜಾರಾಯಿತು. ಇದು ಈ ಥರ ಎಲ್ಲ ಹೊರಗಡೆಯಿಂದ ಜನಗಳು ಹಾಸನದ ಗೌರ್ಮೆಂಟ್ ಆಸ್ಪತ್ರೆ ಚೆನ್ನಾಗಿದೆ ಅಂತ ಹೇಳಿ ಬರ್ತಾರೆ, ಬಟ್ ಅಲ್ಲಿನ ವ್ಯವಸ್ಥೆನೇ ಚೆನ್ನಾಗಿಲ್ಲ ಅಂತ ಅಂದರೆ ನಾವು ಹಾಸನದವರಾಗಿ ನಮಗೂ ಒಂದು ಸ್ವಲ್ಪ ಬೇಜಾರಾಗುತ್ತೆ ಆಸ್ಪತ್ರೆಗಳಲ್ಲಿ ಈ ಥರ ನೋಡೋದಕ್ಕೆ.